Hello everyone, Namaskara. Welcome to Minutes Byte. This is a video series which will be discussing two topics every day for your examinations like UPSC, KPSC, other state examinations as well. Without delay, let us start today's two topics. First one, statue of Chhatrapati Shivaji, and second one, digital public infrastructure. ಏನಿದೆ ನ್ಯೂಸಲ್ಲಿ ಅಂತ ನೋಡೋಣ. ಆರ್ಟಿಕಲ್ ಸೇಸ್ ನೇವಿ ಡೇ ಆಸ್ PM Modi praises Shivaji's naval prowess, a look at the Maratha Navy. ಸೊ ಈ ನ್ಯೂಸಿಂದ ನಾವು ತಗೊಳ್ಬೇಕಾಗಿರೋದು ಫಸ್ಟ್ ನೇವಲ್ ಪ್ರೊವೆಸ್ ಆಫ್ ಶಿವಾಜಿ ಆ್ಯಂಡ್ ಮರಾಠ ನೇವಿ ಬಗ್ಗೆ ನಾವು ತಿಳ್ಕೊಳ್ಬೇಕು, ರೈಟ್. ಇನ್ ಡಿಟೇಲ್ ಆರ್ಟಿಕಲ್ ಬಗ್ಗೆ ನಾವು ಇನ್ನೊಂಚೂರು ಡೀಟೇಲ್ ಆಗಿ ನೋಡೋದಾದರೆ, ಅವರ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಎರಡು ಇವೆಂಟ್ಗಳನ್ನು ಅಟೆಂಡ್ ಮಾಡ್ತಾರೆ. ಫಸ್ಟ್ ಒನ್, ಅನ್ವೀಲಿಂಗ್ ದಿ ಸ್ಟ್ಯಾಚ್ಯೂ ಆಫ್ ಛತ್ರಪತಿ ಶಿವಾಜಿ ಮಹಾರಾಜ್ ಆಟ್ ರಾಜ್ಕೋಟ್ ಫೋರ್ಟ್. ರಾಜ್ಕೋಟ್ ಫೋರ್ಟಲ್ಲಿ ಛತ್ರಪತಿ ಶಿವಾಜಿ ಅವರ ಸ್ಟ್ಯಾಚ್ಯೂನ ಇನಾಗ್ರೇಟ್ ಮಾಡ್ತಾರೆ. ಆ್ಯಂಡ್ ಅಟೆಂಡ್ ದಿ ಪ್ರೋಗ್ರಾಮ್ ಮಾರ್ಕಿಂಗ್ ನೇವಿ ಡೇ 2023 ಆನ್ ಡಿಸೆಂಬರ್ 4 ನೇವಿ ಡೇ. ನೆನ್ಪಿಟ್ಕೊಳ್ಳಿ, ಇದನ್ನು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬೇಕಾಗುತ್ತೆ. ನೇವಿ ದಿನದ ಅಂಗವಾಗಿ ಆಪರೇಷನಲ್ ಡೆಮಾನ್ಸ್ಟ್ರೇಷನ್ ಬೈ ದಿ ಇಂಡಿಯನ್ ನೇವಿ ಶಿಪ್ಸ್, ಸಬ್ಮರೀನ್, ಏರ್ಕ್ರಾಫ್ಟ್ಸ್, ಸ್ಪೆಷಲ್ ಫೋರ್ಸಸ್ ಫ್ರಮ್ ತರ್ಕರಲಿ ಬೀಚ್ ಇನ್ ದ ಡಿಸ್ಟ್ರಿಕ್ಟ್ಸ್ ಆಫ್ ಮಹಾರಾಷ್ಟ್ರ. ಓಕೆ. ಮರಾಠ ಎಂಪೈರ್ಸ್ ಫೌಂಡರ್ ಸೀಲ್ ಇನ್ಸ್ಪೈರ್ಡ್ ನ್ಯೂ ನೇವಲ್ ಎನ್ಸೈನ್. ನೋಡಿ, ಮುಂಚೆ ಬ್ರಿಟಿಷ್ ಕಾಲೋನಿಯಲ್ ಎಫೆಕ್ಟ್ ಇರುವಂತಹ ನಮ್ಮ ನೇವಿ ಫ್ಲಾಗ್ ಯಾವ ರೀತಿ ಇತ್ತು, ನಾವು ನ್ಯೂ ನೇವಲ್ ಎನ್ಸೈನ್. ಓಕೆ. ಈ ಪ್ಲಸ್ ಮಾರ್ಕ್ ಏನು ಬ್ರಿಟಿಷರ ನ್ಯಾಷನಲ್ ಫ್ಲಾಗ್ ದಿಂದ ಎತ್ತಿಕೊಂಡಿರುವಂತಹ ಸೈನ್ ಇದು. ಆ್ಯಂಡ್ ದಿಸ್ ಎನ್ಸೈನ್ ಈಸ್ ಫ್ರಮ್ ಮರಾಠ ಎಂಪೈರ್ಸ್ ಫೌಂಡೇಶನ್ ಫೌಂಡರ್ಸ್ ಸೀಲ್. ಮರಾಠ ಫೌಂಡರ್ಸ್ ಸೀಲ್ ಏನಿದೆ ಅದರಿಂದ ಇನ್ಸ್ಪೈರ್ಡ್ ಆಗಿ ನಮ್ಮ ನೇವಿ ಫ್ಲಾಗ್ ಕೂಡ ಅದೇ ರೀತಿ ಅನುಕರಣೆ ಮಾಡಲಾಗಿದೆ. ಇವಾಗ ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ನೋಡೋಣ. ಓಕೆ. ಮರಾಠ ಎಂಪೈರ್ ಇನ್ ವೆಸ್ಟರ್ನ್ ಇಂಡಿಯಾ, ಶಿವಾಜಿ ಕಾರ್ವಿಂಗ್ ಔಟ್ ಹಿಸ್ ಓನ್ ಇಂಡಿಪೆಂಡೆಂಟ್ ಕಿಂಗ್ಡಮ್ ಫ್ರಮ್ ಡಿಕ್ಲೈನಿಂಗ್ ಆದಿಲ್ ಶಾಹಿ ಸುಲ್ತಾನೇಟ್ ಆಫ್ ಬಿಜಾಪುರ್. ಬಿಜಾಪುರಿನ ಆದಿಲ್ ಶಾಹಿ ಸುಲ್ತಾನ ಎನ್ನುವಂಥ ಎಂಪೈರ್ ಇದೆ, ಅದು ಡಿಕ್ಲೈನ್ ಆಗ್ತಾ ಇದ್ದಾಗೆ ಶಿವಾಜಿ ತಮ್ಮ ಎಂಪೈರನ್ನು ಕಟ್ಕೊಳ್ತಾರೆ. ಹಿ ವಾಸ್ ಬಾರ್ನ್ ಇನ್ ದಿ ಹಿಲ್ ಫೋರ್ಟ್ ಆಫ್ ಶಿವನೇರಿ ನಿಯರ್ ದ ಸಿಟಿ ಆಫ್ ಜುನಾರ್ ವಿಚ್ ಇಸ್ ನವ್ ಇನ್ ಪುಣೆ ಡಿಸ್ಟ್ರಿಕ್ಟ್. ತಂದೆ ಹೆಸರು ಶಾಜಿ ಭೋಸ್ಲೆ, a Maratha general who served the Deccan Sultanates, and mother was Jijabai, a daughter of Lakhuji Jadhavrao Sindkhede. ಓಕೆ. ಶಿವಾಜಿ ಅವರಿಗೆ ಟೈಟಲ್ಸ್ ಏನೇನಿದು, ಶಾಖಾಕರ್ತ, ಕ್ಷತ್ರಿಯ ಕುಲವಂತಾಸ್ ಆ್ಯಂಡ್ ಹೈಂದವ ಧರ್ಮೋದ್ಧಾರಕ. ಒಂಚೂರು ಶಿವಾಜಿ ಅವರ ಗ್ರೋತ್ ಆ್ಯಸ್ ಅ ಲೀಡರ್, ಆ್ಯಸ್ ಅ ರೂಲರ್, ಆ್ಯಸ್ ಅ ಅಡ್ಮಿನಿಸ್ಟ್ರೇಟರ್ ನೋಡೋಣ. ಕಾನ್ಫ್ಲಿಕ್ಟ್ ವಿತ್ ಬಿಜಾಪುರ್. ಶಿವಾಜಿಸ್ ಫಾದರ್ ಶಾಜಿ ಸರ್ವ್ಡ್ ಆಸ್ ಅ ಜನರಲ್ ಇನ್ ದಿ ಬಿಜಾಪುರ್ ಸುಲ್ತಾನೇಟ್ ವಿಚ್ ವಾಸ್ ದಿ ಕೊಲಾಬರೇಟಿವ್ ಅಲಯನ್ಸ್ ವಿತ್ ದಿ ಇನ್ವಾಲ್ವಿಂಗ್ ಬಿಜಾಪುರ್, ಅಹಮದ್ನಗರ್, ಗೋಲ್ಕಂಡ್. 3 ಸ್ಥಳದ ಶಾಹಿಗಳ ಒಂದು ಒಕ್ಕೂಟ ಇತ್ತು. ಅದರ ಅಂಡರ್ ಶಾಜಿ, ಯಾರು ಶಿವಾಜಿ ಅವರ ತಂದೆ, ಜನರಲ್ ಆಗಿ ವರ್ಕ್ ಮಾಡ್ತಾ ಇದ್ರು. ಶಿವಾಜಿ ಇಸ್ ರೈಸಿಂಗ್ ಪವರ್ ಅಂಡರ್ ದಿ ಬಿಜಾಪುರ್ ಸೀಸಿಂಗ್ ದಿ ಹ್ಯಾಂಡ್ಸ್ ಫಾರ್ ಹಿಸ್ ಓನ್ ರಾಟಲ್ಸ್ ಸುಲ್ತಾನ್ ಮೊಹಮ್ಮದ್ ಆದಿಲ್ ಶಾಹಿ ಹೆಡ್ಡಿಂಗ್ ಟು ದಿ ಶಾಜೀಸ್ ಇಂಪ್ರಿಸನ್ಮೆಂಟ್. ಏನು ಹೇಳುತ್ತೆ, ಶಿವಾಜಿಯ ವರ್ಚಸ್ಸು ಬೆಳೀತಾ ಇದ್ದಂಗೆ ಆದಿಲ್ ಶಾಹಿಗೆ ಅದನ್ನು ತಡೆದುಕೊಳ್ಳೋಕ್ಕಾಗಲಿಲ್ಲ. ಸೊ ಹಿ ಅರೆಸ್ಟೆಡ್ ದಿ ಶಾಜಿ ಇನ್ 1648. ಪ್ರಾಮಿನೆಂಟ್ ಬ್ಯಾಟಲ್ಸ್ ನೋಡೋದಾದರೆ, ಬ್ಯಾಟಲ್ ಆಫ್ ಪವನ್ಖಿಂಡ್, ಬ್ಯಾಟಲ್ ಆಫ್ ಪುರಂದರ್ ಆ್ಯಂಡ್ ಮೈಸೂರು ಮರಾಠ ವಾರ್, ಬ್ಯಾಟಲ್ ಆಫ್ ಬಾಣಾವರ. ಇವೆರಡು ಏನಿದೆ ಕರ್ನಾಟಕಕ್ಕೆ ರಿಲೇಟ್ ಮಾಡುವಂತಹ ಶಿವಾಜಿ ಆ್ಯಂಡ್ ಕರ್ನಾಟಕ ಒಂದು ಟಾಪಿಕ್ ಬಂದರೆ ಅದರಲ್ಲಿ ನೀವು ಮೆನ್ಷನ್ ಮಾಡಬೇಕಾಗಿರುವಂತಹ ಅಂಶಗಳು, ರೈಟ್. ಬ್ಯಾಟಲ್ ಆಫ್ ಪುರಂದರ 1665, ಮುಘಲ್ ಎಂಪೈರ್ ಮರಾಠ ಎಂಪೈರ್ ನಡುವೆ ಆಗಿರುವಂಥದ್ದು, ರೈಟ್. ಪವನ್ ಖೈಂಡ್ ತಮ್ಮ ಗೆರಿಲ್ಲಾ ವಾರ್ ಟೆಕ್ನಿಕ್ದಿಂದ ಮೌಂಟೇನ್ ಪಾಸಲ್ಲಿ ಯುದ್ಧ ಮಾಡಿರುವಂತಹ ಬ್ಯಾಟಲ್ ಇದು. ಓಕೆ. ಆ್ಯಂಡ್ ಶಿವಾಜಿ ಎಂಪೈರ್ ರೀಚ್ಡ್ ಬೈ ಡಿಫೀಟಿಂಗ್ ಕಲ್ಯಾಣ್ ಚಾಲುಕ್ಯರನ್ನು ಡಿಫೀಟ್ ಮಾಡಿ 1656-57 he tried to establish a navy in order to protect his territory from ಸಿದ್ದೀಸ್ದಿಂದ ರಕ್ಷಣೆ ಪಡೆಯಲು, ಮತ್ತು ಕೆಲವೊಂದು he tried to secure some ports and merchant ships to ensure maritime ಟ್ರೇಡಿಂಗ್ಗೆ ಹೆಲ್ಪ್ ಆಗಲಿ ಅಂಥೇಳಿ, ಆ್ಯಂಡ್ ಸಿದ್ದೀಸಿಂದ ಪ್ರೊಟೆಕ್ಷನ್ ಸಿಗಲಿ ಅಂಥೇಳಿ he established a navy. ದೇಶ ಏನಾಗಿತ್ತು ಶಿವಾಜಿ ಅವರದು ನೇವಿ ಕಟ್ಟೋದಕ್ಕೆ ಅಂತಂದರೆ, ಜಲಮೇವ ಯಸ್ಯ ಬಲಮೇವ ತಸ್ಯ, ಅಂದರೆ ಹಿ ಹೂ ರೂಲ್ಸ್ ದ ಸಿ ಈಸ್ ಆಲ್ ಪವರ್ಫುಲ್ ಅಂತ ಅರ್ಥ. ಹಾಗಾಗಿ ಅವರು ನೇವಿಯನ್ನು ಕಟ್ಟೋದಕ್ಕೆ ಒಂದು ಹೆಜ್ಜೆ ಇಟ್ಟರು ಅಂತ ಹೇಳ್ಬೋದು. ಬಿಟ್ವೀನ್ 1661 and 1663 ಮರಾಠ ನೇವಿ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್. ಅಟ್ ಇಟ್ಸ್ ಪೀಕ್ ಇನ್ಕ್ಲೂಡೆಡ್ ಅರೌಂಡ್ 400 odd ships ಆಫ್ ವೇರಿಯಸ್ ಕೈಂಡ್ ಆ್ಯಂಡ್ ಸೈಜಸ್. ಕೈಂಡ್ ಅಂದರೆ ಕೆಲವೊಂದು ನೀವು ಬ್ಯಾಟಲ್ ಶಿಪ್ಗಳಾಗ್ಬೋದು, ಇಲ್ಲಿ ಕೆಳಗಡೆ ಇದೆ ನೋಡಿ, ಲಾರ್ಜರ್ ಬ್ಯಾಟಲ್ ಶಿಪ್ಸ್ ಆಗ್ಬೋದು, ವೆಸಲ್ಸ್ ಆಗಬಹುದು, ಆ್ಯಂಡ್ ಅದರ್ ಪರ್ಪಸಸ್ ಲೈಕ್ ಗುರಾಬ್, ತರಂಡೆ, ಗಲ್ಬಾಟ್, ಶಿದ್ಬಾದ್ ಆ್ಯಂಡ್ ಪಾಲ್ ಅಂಥೇಳಿ. ದಿಸ್ ಅಬೌಟ್ ದಿ ಶಿವಾಜಿ ವಿಚ್ ಬಿಲ್ಟ್ ನೇವಿ ಆ್ಯಂಡ್ ವಾಟ್ ಕೈಂಡ್ ಆಫ್ ಶಿಪ್ಸ್ ಹಿ ಹ್ಯಾಡ್ ಆಫ್ ಡಿಫ್ರೆಂಟ್ ಕೈಂಡ್ ಆ್ಯಂಡ್ ಸೈಜಸ್. ಇಂಡಿಯನ್ ನೇವಿ ಮತ್ತು ಮರಾಠಾಸಲ್ಲಿ ಏನು ಸಿಮಿಲಾರಿಟೀಸ್ ಇದೆ, ಅಥವಾ ಇಂಡಿಯನ್ ನೇವಿ ಏನನ್ನು ಎರವಲಾಗಿ ತೆಗೆದುಕೊಂಡಿದೆ ನೋಡೋಣ. ಇಂಡಿಯನ್ ನೇವಿ ಆಲ್ವೇಸ್ ಅಕ್ನಾಲಜ್ ದಿ sea faring prowess of Marathas
under the Shivaji and later period. That is why Indian Navy has named its training establishment, which is situated in Lonavala, as a INS Shivaji. Training establishment in Lonavala named as INS Shivaji, and shore-based logistic and administrative hub of Western Naval Command. ವೆಸ್ಟರ್ನ್ ನೇವಲ್ ಕಮಾಂಡ್ ಹೆಸರನ್ನು ಏನು ಮಾಡ್ತಾರೆ ಇವರು INS ಅಂಗ್ರೆ. ಯಾರು ಅಂಗ್ರೆ? ಖಾನೋಜಿ ಅಂಗ್ರೆ ಅಂಥೇಳಿ 1669 1729 ಇರುವಂಥ ಈ ವ್ಯಕ್ತಿ ವಾಸ್ ಅ ನೇವಲ್ ಕಮಾಂಡರ್ ಇನ್ ಮರಾಠಾ ನೇವಿ. ಸೊ ಅವರ ನೆನಪಿಗಾಗಿ INS ಅಂಗ್ರೆ ಅಂಥೇಳಿ ಯಾವುದಕ್ಕೆ ಇರ್ತಾರೆ? ಸಿ ಶೋರ್ ಬೇಸ್ಡ್ ಲಾಜಿಸ್ಟಿಕ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಹಬ್ಗೆ. ಓಕೆ, ಮರಾಠಾ ಎಂಪೈರ್ ಫೌಂಡರ್ಸ್ ಸೀಲ್ ಆಸ್ ಐ ಟೋಲ್ಡ್ ಅರ್ಲಿಯರ್, ಅವರ ಲೋಗೋದಿಂದ ಇನ್ಸ್ಪೈರ್ಡ್ ಆಗಿ ಇಂಡಿಯನ್ ನೇವಿ ನೇವಲ್ ಎನ್ಸೈನ್ ಅನ್ನು ಹೊಸದಾಗಿ ನಿರೂಪಿಸಿಕೊಂಡಿದೆ. ಸೊ ದ್ಯಾಟ್ಸ್ ಅಬೌಟ್ ದಿ ಫಸ್ಟ್ ಟಾಪಿಕ್. ನಾವು ನೋಡಿದ್ವಿ ಇಂಡಿಯನ್ ನೇವಿ ಟ್ರೈನಿಂಗ್ ಸೆಂಟರ್ಸ್ ರೀನೇಮಿಂಗ್ ಆಗ್ಬೋದು, ಶಿವಾಜಿ ಬಗ್ಗೆ ಆಗ್ಬೋದು, ರೈಟ್, ಏನೇನು ಅಡಾಪ್ಟೇಷನ್ಸ್ ಮಾಡ್ಕೊಳ್ಳಾಗಿದೆ. ವಿ ಗಾಟ್ ದಿ ಫಸ್ಟ್ ಟಾಪಿಕ್. ಸೆಕೆಂಡ್ ಟಾಪಿಕ್ ಏನಂದರೆ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್. ಏನಿದೆ ನ್ಯೂಸಲ್ಲಿ? ಗ್ಲೋಬಲ್ ಸ್ಟ್ರೈಡ್ಸ್ ಇನ್ ಟು ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್. ದಿ ವರ್ಲ್ಡ್ ಈಸ್ ಎಂಟ್ರಿಂಗ್ ಅ ಟ್ರಾನ್ಸ್ಫಾರ್ಮೇಟಿವ್ ಎರಾ ವಿತ್ ಅ ಮೊಬೈಲ್ ಇಂಟರ್ನೆಟ್ ಯೂಸರ್ಸ್ ಅರೌಂಡ್ 5 ಬಿಲಿಯನ್ ಅಷ್ಟು ಜನ ಬೈ ದ ಎಂಡ್ ಆಫ್ 2030 ಅಲ್ಲಿ ಮೊಬೈಲ್ ಇಂಟರ್ನೆಟ್ ಯೂಸರ್ಸ್ ಇರ್ತಾರೆ. ಆ ರೀತಿಯಂಥ ಒಂದು ಟ್ರಾನ್ಸ್ಫಾರ್ಮೇಟಿವ್ ಏರಾದಲ್ಲಿ ನಾವಿದ್ದೀವಿ ಈಗ. ಓಕೆ, ಆ್ಯಂಡ್ ಮೋದಿಜಿ ಹ್ಯಾಸ್ ಎಕೋರ್ಡ್ ಅಟ್ ಅ ಕನ್ಕ್ಲೂಷನ್ ಆಫ್ ಇಂಡಿಯಾಸ್ G20 ಪ್ರೆಸಿಡೆನ್ಸಿ ಅನೌನ್ಸ್ ಟು ಡೆವಲಪ್ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡೋದ್ರ ಬಗ್ಗೆ G20ಯ ಕನ್ಕ್ಲೂಷನ್ ಸಮಾರಂಭದಲ್ಲಿ ಮಾತಾಡಲಾಗಿದೆ. ಸೊ ಫಾರ್ ಇಂಡಿಯಾದಲ್ಲಿ 40% ಆಫ್ ದಿ ಪೇಮೆಂಟ್ಸ್ ಆರ್ ನೌ ಡನ್ ಬೈ ಡಿಜಿಟಲ್ ಮೋಡ್ ಆ್ಯಂಡ್ ಓವರ್ 1.38 ಬಿಲಿಯನ್ ಡಿಜಿಟಲ್ ಐಡೆಂಟಿಟೀಸ್ ಹ್ಯಾವ್ ಬಿನ್ ರಿಜಿಸ್ಟರ್ಡ್ ಸೋ ಫಾರ್ ಇನ್ ಇಂಡಿಯಾ. ಸೊ ಹಾಗಾಗಿ ನಮಗೆ DPI ಬಗ್ಗೆ ನೋಡಬೇಕಾಗುತ್ತೆ, ಏನು ನ್ಯೂಸಲ್ಲಿ ಇನ್ ಡೀಟೇಲ್ ಅಂತ. ಇಟ್ಸ್ ಅ ಸಿಗ್ನೇಟರಿ ಪಾಲಿಸಿ ಆಫ್ ಇಂಡಿಯನ್ ಗೌರ್ಮೆಂಟ್ ಆಬ್ವಿಯಸ್ಲಿ ಹ್ಯಾಡ್ ಚಾಂಪೇನ್ಡ್ ಐಡಿಯಾ ದ್ಯಾಟ್ ಗೌರ್ಮೆಂಟ್ ಶುಡ್ ಓಪನ್ ಸೋರ್ಸಸ್ ದೇರ್ ಓನ್ ಆ್ಯಪ್ಸ್ ಸೊ ದ್ಯಾಟ್ ಅದರ್ ನೇಷನ್ ಕ್ಯಾನ್ more quickly create digital services by reusing the existing code. ಇಂಡಿಯಾ ಏನು ಕೋಡ್ಗಳನ್ನು ಡೆವಲಪ್ ಮಾಡುತ್ತೆ ಅದನ್ನು ಓಪನ್ ಸೋರ್ಸ್ ಆಗಿ ಇಡಬೇಕು. ಸೊ ದ್ಯಾಟ್ ಒಂದು ಬೇರೆ ಕಂಟ್ರಿಯವರು ಡಿಜಿಟಲ್ ಸರ್ವಿಸ್ ಕ್ರಿಯೇಟ್ ಮಾಡಬೇಕಾದ್ರೆ ಅವ್ರಿಗೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಇರುವ ಕೋಡ್ಗಳನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ ಇನ್ನೂ ಸಲೀಸಾಗುತ್ತೆ, ರೈಟ್. ದ್ಯಾಟ್ ಓಪನ್ ಸೋರ್ಸಿಂಗ್ ದೇರ್ ಓನ್ code, existed code is that comes under digital public infrastructure. This policy comes under MeitY, Ministry of Electronics and Information Technology, and created by the Global Digital Public Infrastructure Repository. Global Digital Public Infrastructure Repository, GDPIR. That is a collection of code created by the governments and made freely available to the other nations. ಹೇಳ್ತಾನೆ ಬೇರೆ ಕಂಟ್ರಿ ಅವ್ರನ್ನು ಇದೇ ರೀತಿ ಇನಿಷಿಯೇಷನ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಅವರಿಗೆ ಎಕ್ಸಿಸ್ಟಿಂಗ್ ಕೋಡ್ಸ್ದಿಂದ ಹೆಲ್ಪ್ ಆಗುತ್ತೆ. ಆ್ಯಂಡ್ ಮೋದಿಜಿ ಹ್ಯಾಡ್ ಅನೌನ್ಸ್ಡ್ around $25 million as a social impact fund that led to the government-led multi-stakeholder initiative to fast-track the DPI implementation in Global South. Global South ಅಲ್ಲಿ multi-stakeholder ಇರುವಂಥ ಈ ಇನಿಷಿಯೇಟಿವ್ ಏನಿದೆ ಇನ್ನೂ ಫಾಸ್ಟ್-ಟ್ರ್ಯಾಕ್ ಆಗಿ ಇಂಪ್ಲಿಮೆಂಟ್ ಆಗಬೇಕು ಅನ್ನೋ ಸಲುವಾಗಿ $25 million ಅನೌನ್ಸ್ ಮಾಡಿದ್ದಾರೆ ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಜಿ. DPI ಅಂದರೆ ಡಿಫ್ರೆಂಟ್ ಇನಿಷಿಯೇಟಿವ್ಸ್ ಹ್ಯಾವ್ ಬಿನ್ ಮೆನ್ಷನ್ಡ್ ಹಿಯರ್. IMPS ಆಗ್ಬೋದು, UPI ಆಗ್ಬೋದು, QR ಕೋಡ್ ಆಗ್ಬೋದು, APS ಆಗ್ಬೋದು, ಆಧಾರ್ ಪೇ ಆಗ್ಬೋದು, ರೈಟ್. ಇವೆಲ್ಲದರದ್ದು ಒಂದು ಕೋಡಿಂಗ್ ಅಂತಿರುತ್ತೆ. ಆ ಕೋಡನ್ನು ಒಂದು ಡಿಪಾಸಿಟ್ರಿಯಲ್ಲಿ ನಾವು ರಿಸರ್ವ್ ಮಾಡಿಟ್ಟರೆ ಬೇರೆ ಕಂಟ್ರಿಗೂ ಈ ರೀತಿಯಾದಂತಹ ಸರ್ವಿಸ್ಗಳನ್ನು ಡೆವಲಪ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ನ್ಯೂಸಲ್ಲಿರೋದು ಅದೇ, ಆ ರಿಪಾಸಿಟ್ರಿನ ಡೆವಲಪ್ ಮಾಡಬೇಕು ಅಂಥೇಳಿ ಮೋದಿಜಿ ಅವರು ಹೇಳಿದ್ದಾರೆ ಅಂಥೇಳಿ. ನಾವು ಕಮಿಂಗ್ ಟು ದಿ DPI, ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಏನು? It is a set of building blocks that drives innovation, inclusion, competition at a scale, operating under a open, transparent and participatory governance. Open governance, transparent governance and participatory governance. Okay. Even examples ಇದಕ್ಕೆ internet provided by the common protocols like HTTP, HTML, SMTP. Okay. ಇದರಿಂದ ನಾವು ಏನೇನು ಸರ್ವಿಸ್ಗಳನ್ನು ಪ್ರೊವೈಡ್ ಮಾಡ್ತೀವಿ. ಫೀಚರ್ಸ್ ಏನೇನು ಇದ್ರ DPI ಇದು? ಇಟ್ ಕ್ಯಾನ್ ಬಿ ಡೆವಲಪ್ಡ್ either by the government or a private entity. The framework for the DPI, mobilizing the finance for DPI developments in a lower middle income countries and creation of global GDPIR ರಿಪಾಸಿಟ್ರಿ ಹೇಳ್ತಾನೆ. ಅದನ್ನು ಕ್ರಿಯೇಟ್ ಮಾಡೋಕ್ಕೆ ಫಸ್ಟ್ ಒನ್ನು ದುಡ್ಡನ್ನು ಅಲೋಕೇಟ್ ಮಾಡಲಿಕ್ಕೆ, ಮೊಬಲೈಸ್ ಮಾಡಲಿಕ್ಕೆ. ಎರಡನೇದು ಕ್ರಿಯೇಷನ್ ಆಫ್ GDPIR ಆ್ಯಂಡ್ ಥರ್ಡ್ ಒನ್ ಫಾರ್ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬೆಸ್ಟ್ ಪ್ರಾಕ್ಟೀಸ್. ಇದು ಕೀ ಫೀಚರ್ DPI ಇದು. ಆ್ಯಂಡ್ another is this is a landmark consensus was also affirmed as a part of G20 New Delhi Leaders Declaration. G20 ಏನು ಕಾನ್ಕ್ಲೇವ್ ಆಯಿತು ಅದರ ಡಿಕ್ಲರೇಷನ್ ಎಂಡ್ ಆಫ್ ದಿ ಮೀಟಿಂಗ್ಸ್, ರೈಟ್. ಏನು ಡಿಕ್ಲರೇಷನ್ ಕೊಡುತ್ತೆ? ನ್ಯೂ ಡೆಲ್ಲಿ ಡಿಕ್ಲರೇಷನ್ ಅಂತ ಕೊಟ್ಟರು ಅವರು. ಅದರಲ್ಲಿ ಒಮ್ಮತವಾಗಿ ಹೊರಬಂದಂತಹ ಮೆನಿ ಆಫ್ ದಿ ಟಾಪಿಕ್ಸಲ್ಲಿ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ಒಂದು. ಅದೇ ಸೇಮ್ MeitY ಡೆವಲಪ್ ಮಾಡುತ್ತೆ GDPIRನ
ಇದು ರಿಸೋರ್ಸ್ ಹಬ್ ಆಗಿರುತ್ತೆ. ಇಟ್ ವಿಲ್ ಬಿ ಎಸೆನ್ಷಿಯಲ್ ಲೆಸನ್ಸ್ ಆ್ಯಂಡ್ ಎಕ್ಸ್ಪರ್ಟೀಸ್ ಫ್ರಮ್ ದಿ G20 ಮೆಂಬರ್ಸ್ ಆ್ಯಂಡ್ ಗೆಸ್ಟ್ ನೇಷನ್ಸ್. ಎಕ್ಸ್ಪರ್ಟೀಸ್ ಇರ್ತಾರೆ. ಲೆಸನ್ಸ್ಗಳನ್ನೆಲ್ಲ ಅಂದರೆ ಒಂದು ಟ್ರಯಲ್ ಆ್ಯಂಡ್ ಎರರ್ ಮಾಡಿರುವಂಥ ಸಮಯದಲ್ಲಿ ಯಾವುದು ಕೋಡಿಂಗ್ ಮಾಡಿದರೆ ಏನು ತಪ್ಪಾಗುತ್ತೆ, ಯಾವ್ದು ಕೋಡಿಂಗ್ ಮಾಡಿದ್ರೆ ಏನು ಸರಿ ಆಗುತ್ತೆ, ಆ ಎಲ್ಲ ಲೆಸನ್ಸ್ಗಳನ್ನು ಒಂದು ಪೂಲ್ ಮಾಡ್ತಾರೆ. ಆ್ಯಂಡ್ ರಿಸೋರ್ಸ್ ಹಬ್ ಇದು GDPIR. ಇಟ್ಸ್ ಪ್ರೈಮರಿ ಏಮ್ ಟು ಬ್ರಿಡ್ಜ್ ಅನ್ ನಾಲೆಜ್ ಗ್ಯಾಪ್ ಬಿಟ್ವೀನ್ haves and have nots. Okay, this is a choice and methodology required for design, construction, deployment and governance of DPIs. The SIF is envisioned as a government-led multi-stakeholder initiative for fast-track implementation of Global South, I have told earlier. The fund will offer financial support to provide upstreaming the technological, non-technical assistance to the country in the developing DPI system. Technical and non-technical assistance kodutte. So that's about the first topic and second topic. I hope you understood the both the topics. ನಿಮಗೆ ಕ್ಲಾಸಿನ PDF ಬೇಕಾಗಿದ್ರೆ ಕ್ರಿಸ್ಪಿ ಕರೆಂಟ್ ಅಫೇರ್ಸ್ನ ಫಾಲೋ ಮಾಡಿ ಟೆಲಿಗ್ರಾಮ್ ಚಾನಲ್. You will get all the PDFs so far I have taught here. Thank you for watching. See you in next video.